ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಬಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ಶ್ರೀ ವಾದಿರಾಜಗುರು ಸಾರ್ವಭೌಮರು ರಚಿಸಿದಂಥ ಮತ್ಸ್ಯಾದಿ ದಶ ಅನಂತಾವತಾರ ಮಹಿಮಾ ಸುಳಾದಿ. ಹರಿ ನಿನ್ನ ಜ್ಞಾನ ಸಿರಿಗೆಣೆ ಗಾಣೆ ಮತ್ಸ್ಯಾವತಾರದಿ ಶ್ರುತಿಗಳ ವಿಧಿಗೆ ಪೇಳಿದೆಯಾಗಿ ಹರಿ ನಿನ್ನ ಶಕುತಿಗೆ ಎಣೆಗಾಣೆ ಅಜಾಂಡ ಮಂದರಗಳ ಬೆನ್ನಿಲಿದರಿಸಿ ಮೆರೆದೆಯಾಗಿ ಹರಿ ನಿನ್ನ ಕರುಣಕ್ಕೆ ಎಣೆಗಾಣೆ ವರಹಾವತಾರದಿ ದಾಡಿಯಲ್ಲಿ ದಾರುಣಿಯ ನೆಗಹಿದೆಯಾಗಿ ಹರಿ ನಿನ್ನ ಶೂರತ್ವಕ್ಕೆಣೆಗಾಣೆ ಹಿರಣ್ಯಕನು ಉದರವ ಬಗದಿ ನರ ಹರಿ ನೀ ಮೆರೆದೆಯಾಗಿ ಹರಿ ನಿನ್ನ ಯುಕುತಿಗೆ ಎಣೆಗಾಣೆ ವಟುವಾಗಿ ಚರಣದಿ ಮೂಲೋಕಗಳ ಅಳದೆಯಾಗಿ ಹರಿ ನಿನ್ನ ಉದಾರತ್ವಕ್ಕೆಣೆಗಾಣೆ ಮಹ್ಯ ವಿಸ್ತಾರದ ದ್ವೀಪಗಳ ಭೂಸೂರರಿಗೆ ಇತ್ತೆಯಾಗಿ ಹರಿ ನಿನ್ನ ವೈರಾಗ್ಯ ಭಾಗ್ಯಕ್ಕೆಣೆಗಾಣೆ ಅರಸತ್ವ ತೋರೆದು ಅರಣ್ಯಕ್ಕೆ ಪೋದೆಯಾಗಿ ಹರಿ ನಿನ್ನ ಲೀಲೆಗೆ ಎಣೆಗಾಣೆನೋ ಮಹದೂರದೋಳು ಕಲಿ ಪಾರ್ಥನ ಸಲಹಿದೆಯಾಗಿ ಹರಿ ನಿನ್ನ ಮಾಯಕ್ಕೆ ಎಣೆಗಾಣೆನೋ ಮುಪ್ಪರದ ಸತಿಯರ ವ್ರತವ ಕೆಡಿಸಿದೆಯಾಗಿ ಹರಿಹಯವದನನೆ ಕಲಿಖಂಡನೆಂದು ಬಿರಿದಿ ತೋರಿದೆ ಕಲ್ಕಿಯಾಗಿ ಬಲ್ಲವರಿಗೆ ಅಸುರರ ಮುರಿದೆ ಸುರರನ ಪೊರೆದೆ ಶಶಿಮುಖಿ ದ್ರೌಪದಿ ಅಕ್ಷಯಂಬರವನಿತ್ತು ಮೆರೆದೆ ಅಸಮ ರಕ್ಕಸಿಯ ಕಿವಿ ಮೂಗು ತರಿದೆ ಸುಶರಣರಲ್ಲದೆ ಅನ್ಯಾರನೊಲ್ಲೆ ಪೊಸಬಗೆಯ ಶ್ರೀ ಹಯವದನನೆ ಇಂಥ ಅಸಮ ಮಹಿಮೆನೆಂಬ ಪೆಸರು ಧರಿಸಿಕೊಂಡೆ ಸುಧಿಯ ಸಾಧಿಸಿ ತ್ರಿದಶರಿಗಿತ್ತು ಪೋರೆದೆ ಮತ್ತದ ಕೊದಗಿದ ದಾನವರ ಮರ್ಧಿಸಿದೆ ಇದೆ ಸಾಕ್ಷಿಯಲ್ಲವೇ ನೋಡಲು ಬುದ್ಧ ಜನರು ಕದನ ಕರ್ಕಶನೆಂಬ ಬಿರುದು ತೋರಿದೆ ಜಗಕ್ಕೆ ಮಧುವೈರಿ ಸಿರಿ ಹಯವದನ ದೇವೋತ್ತಮ ಮದವಿಲ್ಲದವರ ಎಂದೆಂದು ಪೋರೆವನು ಮದಾಂಧರನ ಎಂದೆಂದು ಮರ್ದಿಸುವನು ಸಾತ್ವಿಕರಿಗೆ ಊರ್ಧ್ವ ಲೋಕವ ಮಾಡಿದ ನೋಡಿರೋ ಮತ್ಯರಿಗೆ ಸ್ವರ್ಗ ಭೂನರ್ಕ ಮಾಡಿದ ನೋಡಿರೋ ವ್ರಾತ್ಯ ಜನರಿಗೆ ದುರ್ಗತಿಯ ಮಾಡಿದ ನೋಡಿರೋ ಸತ್ಯ ಸಂಕಲ್ಪ ಹಯವದನ ಎಲ್ಲರಿಗೆ ಸಮ ಮತ್ಯ ಸಮಾನೆಂತೆಂಬ ನರರಿಗೆ ನಂಬೆ ಅದರಿಂದ ದುರ್ಮಾರ್ಗದಲ್ಲಿ ನಡೆಯಬಾರದು ಮದಿರಾಕ್ಷಿಯರ ಮೆಚ್ಚಿ ಮರುಳಾಗಬಾರದು ಅಧಮ ದುರ್ಮತಿಗಳ ಮನಕ್ಕೆ ತರಬಾರದು ಪದುಮಾನಾಭನ ಒಮ್ಮೆ ಮರದಿರಲಾಗದು ಸುದರ್ಶನಾಧರ ಸಿರಿಹಯವದನನ ಪಾದ ಪದುಮವ ತೋರಿದ ಗುರುಮಧ್ವರಾಯರ ನಂಬೋ ಆರಾಧನಾ ನೀರಾಂಜನವೆತ್ತಿ ನಮ್ಮ ನಾರಾಯಣಗೆ ನಾನಾ ವಿಧವಾದ ಭೂರಿ ನೈವೇದ್ಯಗಳಿಟ್ಟು ಪೂಜಿಸಿ ಅವನಾರೋಗಣಿಯ ಶೇಷ ಭುಂಜಿಸಿ ಸುಖಿಸು ನೀ ಶ್ರೀರಮಣ ಹಯವದನನ ಚರಿತೆಯ ಓರಂತೆ ತುತಿಸಿ ಹಿಗ್ಗೂತಲಿರು ಮನದಲ್ಲಿ ತಾರತಮ್ಯವರಿತು ಸಾರು ಸುರರ ಪರಮ ವೈಷ್ಣವ ಗುರುಗಳ ಪಾದಕ್ಕೆರಗುನಿ ಪುರಾಣ ಶಾಸ್ತ್ರಗಳ ನಿರುತ ಕೇಳುತ್ತಲಿರು ಹರಿಪರ ದೇವತಿ ಎಂಬ ಜ್ಞಾನ ವಿಸ್ತರಿಸುತ್ತ ಧರೆಯೊಳು ಚರಿಸುತ್ತಲಿರು ಜೀವ ಪರಮ ಕರುಣಿಸಿರಿ ಹಯವದನನ ಈ ಪರಿಯಲ್ಲಿ ಸ್ಮರಿಸಲು
ಪೊರೆವ ಸಂದೇಹವಿಲ್ಲ. ಸಾಕು ಸಾಕು ಸಂಸಾರ ಸಂಕಟಗಳೆಲ್ಲ, ನೂಕು ನೂಕು ಹಯವದನನ ಒಲುಮೆಯಿಂದ. ಸಾಕು ಸಾಕು ಸಂಸಾರ ಸಂಕಟಗಳನ್ನೆಲ್ಲ, ನೂಕು ನೂಕು ಹಯವದನನ ಒಲುಮೆಯಿಂದ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಾದಿರಾಜರು ರಚಿಸಿದಂಥ ಮತ್ಸ್ಯಾದಿ ದಶ ಅನಂತಾವತಾರ ಮಹಿಮಾ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಹರಿ ನಿನ್ನ ಜ್ಞಾನ ಸಿರಿಗೆ ಎಣೆಗಾಣೆ, ಮತ್ಸ್ಯಾವತಾರದಿ ಶ್ರುತಿಗಳ ವಿಧಿಗೆ ಪೇಳಿದೆಯಾಗಿ. ಹರಿಯೇ ಜ್ಞಾನ ಸಂಪತ್ತು, ಈ ಸಿರಿ, ಈ ಜ್ಞಾನದ ಸಿರಿ ಏನಿದ್ದದೋ ಅದಕ್ಕೆ ಸರಿಸಾಟಿ ಯಾರೂ ಇಲ್ಲಪ್ಪ. ಆ ಮತ್ಸ್ಯಾವತಾರದಲ್ಲಿ ವೇದಗಳು ಬ್ರಹ್ಮನಿಗೆ ತಿಳಿಸಿದಿ, ನಿನ್ನ ಜ್ಞಾನಕ್ಕೆ ಸಮಾನ ಯಾರೂ ಇಲ್ಲ. ಮತ್ಸ್ಯಾವತಾರದಲ್ಲಿ ಕಳೆದು ಹೋದ ವೇದಗಳನ್ನು ಮತ್ತು ಪಡೆದು ಬ್ರಹ್ಮನಿಗೆ ನೀಡಿದ ನಿನ್ನ ಜ್ಞಾನ ಮಹಿಮಾ ಅಪಾರ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಂದರೆ ಎಲ್ಲ ಅವತಾರಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ ಇಲ್ಲಿ. ಹರಿ ನಿನ್ನ ಶಕ್ತಿಗೆ, ಶಕ್ತಿ ಎಣೆಗಾಣೆ, ಅಜಾಂಡ ಮಂದರಗಳ ಬೆನ್ನೆಲಿ ಹೊತ್ತಿದ್ದು ನಿನ್ನ ಶಕ್ತಿಗೆ. ಕೂರ್ಮಾವತಾರದಲ್ಲಿ ಆ ಮಂದರ ಪರ್ವತವನ್ನು ಎಲ್ಲ ಬ್ರಹ್ಮಾಂಡ ಲೋಕವನ್ನೇ ನಿನ್ನ ಮೇಲೆ ಹೊತ್ಕೊಂಡಿದ್ದೀಯಲ್ಲಪ್ಪ. ಸಮುದ್ರ ಮದನ ಸಹಾಯ ಮಾಡಿದವನು ನೀನು. ಹಾಗೆ ನಿನ್ನ ಕರುಣಕ್ಕೆ ಇದು ಏನಂತ ಹೇಳಬೇಕು, ಅಪಾರವಾದ ಶಕ್ತಿ ನಿಂದು. ಅದಕ್ಕೆ ಇಡೀ ಬ್ರಹ್ಮಾಂಡವನ್ನು ಹೊತ್ಕೊಂಡು ನಿಂತಿದ್ದೀ ನೀನು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರಿ ನಿನ್ನ ಕರುಣಕ್ಕೆ ಎಣೆಗಾಣೆ ಅಂತ ಹೇಳ್ತಾ ಇದ್ದಾರೆ. ವರಾಹಾವತಾರದಲ್ಲಿ ಆ ಭೂಮಿಯನ್ನು ತಗೊಂಡು ಬಂದು, ಆ ವರಾಹಾವತಾರದಲ್ಲಿ ಎತ್ಕೊಂಡು ಬಂದು ನಿನ್ನ ಕೋರೆ ದಾಡಿಯಲ್ಲಿ ಇಟ್ಕೊಂಡು ನೀನು ಬಂದಿದ್ದೀಯಲ್ಲಪ್ಪ. ಭೂಮಿ ಮುಳುಗುತ್ತಾ ಇದ್ದಾಗೆ ನಿನ್ನ ಕರುಣೆ ಎಂಥದ್ದು. ಆ ಭೂದೇವಿ ಬಂದು ಬೇಡಿಕೊಂಡ ತಕ್ಷಣ ಆಕಿನ್ನ ಹೋಗಿ ಕೆಳಗಿನಿಂದ ನಿನ್ನ ದಾಡಿಯ ಕೋರೆ ದಾಡಿಯಲ್ಲಿ ಮೇಲೆ ಎತ್ತಿ ರಕ್ಷಣೆ ಮಾಡಿದ್ದೀಯಪ್ಪ. ನಿನ್ನ ಕರುಣಕ್ಕೆ ಎಣೆಗಾಣೆ, ಸಾಟಿ ಯಾರೂ ಇಲ್ಲ. ಹರಿ ನಿನ್ನ ಶೂರತ್ವಕ್ಕೆ ಎಣೆಗಾಣೆ. ನಿನ್ನ ಶೂರತ್ವವು ಹಿರಣ್ಯಕಶಿಪುನ ಹೊಟ್ಟೆಯನ್ನು ಸೀಳಿ, ಆ ನರಸಿಂಹ ಅವತಾರದಿಂದ ಆ ಹೊಟ್ಟೆಯನ್ನು ಸೀಳಿ ಪ್ರಹ್ಲಾದನ ರಕ್ಷಣೆ ಮಾಡಿದ್ದೀನಿ. ನಿನ್ನ ಎಂಥ ವೀರತ್ವ ನಿಂದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರಿ ನಿನ್ನ ಯುಕ್ತಿಗೆ ಎಣೆಗಾಣೆ. ಒಟುವಾಗಿ ಆ 3 ಪಾದ ಸಾಕು ಅಂತ ಹೇಳಿದಿ. 3 ಲೋಕಗಳಿಗೆ ನಿನ್ನ ಪಾದವನ್ನು ಅಳೆದು ಅವನ ತಲೆ ಮೇಲೆ ನಿನ್ನ 3ನೇ ಪಾದ ಇಡೋ ಥರ ಮಾಡಿದೆಯಲ್ಲಪ್ಪ. ಅಂಥ ನಿನ್ನ ಬುದ್ಧಿವಂತಿಕೆಗೆ ಸಮಾನರು ಯಾರೂ ಇಲ್ಲ. 3 ಹೆಜ್ಜೆಗಳು 3 ಲೋಕಗಳು ಅಳೆದಾತ ನೀನು. ಹರಿ ನಿನ್ನ ಉದಾರತ್ವಕ್ಕೆ ಎಣೆಗಾಣೆ. ನಿನ್ನ ಉದಾರತ್ವ ಅಂತಾರೆ ಹೇಳಕ್ಕೆ ಬರೋದಿಲ್ಲ. ಬಲರಾಮರು ಈ ಎಲ್ಲ ಇಡೀ ಬ್ರಹ್ಮಾಂಡ ಅಂದರೆ ಎಲ್ಲ ಕಡೆ ಹೋಗಿ ಅದನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ರಂತೆ ಪರಶುರಾಮ ದೇವರು. ಅಂಥ ದಾನಶೀಲಿ ನೀನು. ಎಲ್ಲರ ಕ್ಷತ್ರಿಯರ ಜೊತೆಗೆ ಯುದ್ಧ ಮಾಡಿ ಆ ಬಂದಿದ್ದು ಭೂಮಿನ ಎಲ್ಲ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟಿದ್ದೀಯಪ್ಪ. ಇಂಥ ದಾನಶೀಲಿ, ಅಂಥ ದಾನಶೀಲಿಗೆ ಸರಿ ಯಾರೂ ಇಲ್ಲ, ಸರಿ ಸಾಟಿ ಅಂಬೋರೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಹರಿ ನಿನ್ನ ವೈರಾಗ್ಯ ಭಾಗ್ಯಕ್ಕೆ ಎಣೆಗಾಣೆ. ಅರಸತ್ವ ತೊರೆದು ಎಲ್ಲಿ ಅರಣ್ಯಕ್ಕೆ ಹೋಗ್ಬಿಟ್ಟಿಯಲ್ಲಪ್ಪ ರಾಮದೇವರನಾಗಿ. ಎಂಥ ವೈರಾಗ್ಯ ನಿಂದು. ಒಂದು ಪಟ್ಟಕ್ಕೆ ಕೂಡೋತ ಅರಣ್ಯಕ್ಕೆ ಹೋಗ್ಬಿಟ್ಟು ನಿನ್ನ ವೈರಾಗ್ಯಕ್ಕೆ ಎಣೆಗಾಣೆ ಅಂತ ಹೇಳ್ತಾರೆ. ಹರಿ ನಿನ್ನ ಲೀಲೆಗೆ ಎಣೆಗಾಣೆನೋ ಮಹಾಧುರದೊಳು ಕಲಿಪಾರ್ಥನ ಸಲಹಿದು. ಮಹಾಭಾರತದ ಯುದ್ಧದಲ್ಲಿ ಅರ್ಜುನನ್ನ ನೀನು ಸಲಹಿದೀಯಪ್ಪ. ನಿನ್ನ ಲೀಲೆಗಳಿಗೆ ಮಿತಿ ಎಂಬುದೇ ಇಲ್ಲ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಮಾರ್ಗದರ್ಶನ ಕೊಟ್ಟಿದ್ದಾತ ನೀನು. ಹಾಗೆ ಹರಿ ನಿನ್ನ ಮಾಯಕ್ಕೆ ಎಣೆಗಾಣೆ. ನಿನ್ನ ಮಾಯಾಶಕ್ತಿಗೆ ಸಮಾನರಿಲ್ಲ. ದೇವತೆಗಳ ಕಾರ್ಯಕ್ಕಾಗಿ ನಿನ್ನ ಲೀಲೆಯಿಂದ ಅನೇಕ ಘಟನೆಗಳನ್ನು ನಡೆಸಿದೀಯಪ್ಪ. ನಿನ್ನ ಮಾಯಕ್ಕೆ ಸಮಾನರು ಯಾರೂ ಇಲ್ಲ. ಹಾಗೆ ಕಲಿಖಂಡನೆಂದು ಅಂದರೆ ಈ ಕಲಿಯುಗದೊಳಗೆ ಕಲಿಯುಗ ಅಂತಲೇ ಹೆಸರಿದ್ದಿದ್ದರೊಳಗೆ ಕಲ್ಕಿಯಾಗಿ ಬಂದು ರಕ್ಷಣೆ ಮಾಡಿದೀಯಪ್ಪ. ಅದಕ್ಕೆ ನಿನ್ನ ಈ ಕಲಿಖಂಡನ ಅಂಥೇಳಿ ಏನಂತಾರೋ ಅದ್ರಾಗ ಏನು ಬರ್ತದ, ಒಂದು ಸೆಕೆಂಡ್. ಹರಿ ಎಂಥ ಇದು ಅಂದರೆ ನಿಂದು
ಕಲಿಕಂಡ ಅಂದರೆ ಕಲಿಯುಗಕ್ಕೆ ಇದು ಬಿರುದು ಕೊಟ್ಟು, ಈ ಯುಗಕ್ಕೆ ಕಲಿಯುಗ ಅಂತ ಬಿರುದು ಕೊಟ್ಟು ಅಲ್ಲಿ ಮತ್ತು ಕಲ್ಕಿಯಾಗಿ ಬಂದು ಎಲ್ಲರನ್ನ ಕಾಪಾಡಿದೆಯಲ್ಲಪ್ಪ ಸ್ವಾಮಿ. ನಿನ್ನ ಶಕ್ತಿಗೆ, ಯುಕ್ತಿಗೆ ಯಾವುದು ಏನಂತ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ, ಅಷ್ಟು ಅದನ್ನ ಬಗ್ಗೆ ವರ್ಣನಾತ್ಮಕವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ವಾದಿರಾಜರು. ನಿನ್ನ ಶಕ್ತಿಗೆ ಎಣೆಗಾಣೆ, ನಿನ್ನ ಯುಕ್ತಿಗೆ ಎಣೆಗಾಣೆ, ನಿನ್ನ ವೈರಾಗ್ಯಕ್ಕೆ ಎಣೆಗಾಣೆ. ಹೀಗೆ ಒಂದೊಂದು ಅವತಾರದೊಳಗೆ ಒಂದರೊಳಗೆ ಶಕ್ತಿ ತೋರಿಸಿದ್ದಾನೆ, ಒಂದರೊಳಗೆ ಲೀಲೆಗಳು ತೋರಿಸಿದ್ದಾನೆ, ಒಂದರೊಳಗೆ ಇದು ತನ್ನ ಕರುಣಾಮಯ ಸ್ವರೂಪಿ ತೋರಿಸಿದ್ದಾನೆ, ಶೂರತ್ವ ತೋರಿಸಿದ್ದಾನೆ. ಈ ಥರ ನಿನ್ನ ಇದಕ್ಕೆ ಎಣೆಗಾಣೆ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಮಟ್ಟತಾಳದ್ರೊಳಗೆ ಅಸುರರ ಅಸುರರ ಮುರಿದೆ, ಅಂದರೆ ರಾಕ್ಷಸರನ್ನು ಸಂಹಾರ ಮಾಡಿದಿ, ನಾಶನ ಮಾಡಿದಿ, ಸುರರನ್ನು ಪೊರೆದೆ, ದೇವತೆಗಳನ್ನು ಕಾಪಾಡಿದಿ ಸ್ವಾಮಿ. ಹಯವದನನೇ ಸ್ವಾಮಿ, ನೀನು ಅಸುರರನ್ನು ಸಂಹಾರ ಮಾಡಿ ದೇವತೆಗಳನ್ನು ರಕ್ಷಣೆ ಮಾಡಿದಿ. ಹಾಗೆ ಚಂದ್ರನಂತೆ ಸುಂದರ ಮುಖವುಳ್ಳ ದ್ರೌಪದಿಗೆ ಎಂದಿಗೂ ಮುಗಿಯದ ಅಕ್ಷಯವಾದ ಅಂಬರವನ್ನು, ವಸ್ತ್ರವನ್ನು ಇಟ್ಟು ಕೊಟ್ಟು ಆಕೆಗೆ ಎಂಥ ಕೀರ್ತಿ ಪಡೆದಿ. ದುಶ್ಯಾಸನನು ದ್ರೌಪದಿಯ ವಸ್ತ್ರಾಪಹರಣ ಮಾಡೋ ಕಾಲಕ್ಕೆ ಅವಳಿಗೆ ಅಕ್ಷಯ ವಸ್ತ್ರವನ್ನು ನೀಡಿ ಮಾನವನ್ನು ಕಾಪಾಡಿದೆಯಪ್ಪ ನೀನು. ಅಸಮ ರಕ್ಕಸಿಯ ಅತಿ ದುಷ್ಟ ರಾಕ್ಷಸಿ ರಾಮಾವತಾರದಲ್ಲಿ ಶೂರ್ಪಣಿಕೆಯ ಕಿವಿ ಮತ್ತು ಮೂಗನ್ನು ಕತ್ತರಿಸಿ ದುಷ್ಟತನವನ್ನು ತಡೆದೆ. ಸುಶರಣರಲ್ಲದೆ ಅನ್ಯರನೊಲ್ಲೆ, ಉತ್ತಮ ಭಕ್ತರು ಶರಣಾದವರು ಮಾತ್ರ ನಿನಗೆ ಬೇಕು. ನಿಜವಾದ ಭಕ್ತರನ್ನು ಬಿಟ್ಟು ಬೇರೆ ಯಾರನ್ನು ನೀನು ಅವ್ರ ಹತ್ರ ಹೋಗೋದಿಲ್ಲ. ಹೊಸ ರೀತಿಯ ಶ್ರೀಮಂತ ನೀನು. ಹಯಗ್ರೀವ ಸ್ವರೂಪಿಯಾದ ಓ ಪರಮಾತ್ಮನೇ, ನಿನ್ನ ಮಹಿಮೆ ಅಪಾರವಾದದ್ದು. ಅಸಮ ಮಹಿಮೆನೆಂದು ಪೆಸರು ಧರಿಸಿಕೊಂಡೆ. ಸಮಾನರಿಲ್ಲ, ಸಮರು ಯಾರೂ ಇಲ್ಲ ನಿನಗೆ ಅಂತ ಹೆಸರು ಧರಿಸಿಕೊಂಡಿದ್ದೀಯಲ್ಲಪ್ಪ ನೀನು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ತ್ರಿಪುಟ ತಾಳದೊಳಗೆ ಸುಧಿಯ ಸಾಧಿಸಿ ತ್ರಿದಶರಿಗಿತ್ತು ಪೊರೆದೆ, ಅಮೃತವನ್ನು ಪಡೆದು ಸಮುದ್ರ ಮದನದಲ್ಲಿ ಅಮೃತವನ್ನು ಪಡೆದು ದೇವತೆಗಳಿಗೆ ನೀಡಿ ಅವರನ್ನು ರಕ್ಷಣೆ ಮಾಡಿದಿ. ಮತ್ತದ ಕೊದಗಿದ ದಾನವರ ಮರ್ದಿಸಿದೆ, ಅಹಂಕಾರದಿಂದ ಗರ್ವದಿಂದ ಇದ್ದಂಥ ರಾಕ್ಷಸರನ್ನು ನಾಶನ ಮಾಡಿದಿ. ಹಾಗೆ ಇದೇ ಸಾಕ್ಷಿಯಲ್ಲವೇ ನೋಡಲು ಬುಧ ಜನರು. ಇದು ಪ್ರಮಾಣ, ಇದು ಜ್ಞಾನಿಗಳಿಗೆ ಇದು ಸಾಕ್ಷಿ, ಭಗವಂತನ ಮಹಿಮೆಗಳಿಗೆ ಇದೇ ಸಾಕ್ಷಿ. ಕದನ ಕರ್ಕಶನೆಂಬ ಬಿರುದು ತೋರೆದು ಜಗಕ್ಕೆ, ಯುದ್ಧ ಭಯಂಕರ ಅಂದರೆ ಯುದ್ಧದಲ್ಲಿ ದುಷ್ಟರಿಗೆ ಭಯಂಕರನಾದವನು ಎಂಬ ಕೀರ್ತಿಯನ್ನು ಪಡೆದು ಜಗತ್ತಿಗೆ ತೋರಿಸಿದಿ. ಮಧು ಎಂಬ ರಾಕ್ಷಸರನ್ನ ಸಂಹಾರ ಮಾಡಿದಂಥ ಶ್ರೀ ಹಯವದನ ದೇವತೆಗಳಿಗೆ ಎಲ್ಲರಿಗೂ ಶ್ರೇಷ್ಠ, ದೇವತೆಗಳಿಗೆ ಶ್ರೇಷ್ಠ, ಅಹಂಕಾರವಿಲ್ಲದವನು, ಯಾವಾಗಲೂ ಕಾಪಾಡುವವನು ನಮ್ಮಪ್ಪ. ಗರ್ವದಿಂದ ಕುರುಡರಾದರೆ ಅವರನ್ನು ನಾಶನ ಮಾಡ್ತಾನೆ, ಅಹಂಕಾರದಲ್ಲಿಂದ ತುಂಬಿದ ದುಷ್ಟರನ್ನು ನಾಶನ ಮಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಜಂಪೆ ತಾಳದೊಳಗೆ ಸಾತ್ವಿಕರಿಗೆ ಊರ್ಧ್ವ ಲೋಕವನ್ನು ನೋಡಿದೆ. ಸಾತ್ವಿಕ ಗುಣ ಇದ್ದವರಿಗೆ ಉನ್ನತ ಲೋಕ, ದೇವಲೋಕ ನೀಡಿದಿ. ಸಾತ್ವಿಕರಾದ ಭಕ್ತರಿಗೆ ಉನ್ನತ ಲೋಕಗಳನ್ನು ಕೊಟ್ಟಿದ್ದಿ. ಮನುಷ್ಯರಿಗೆ ಆ ಕಡೆ ಸಾತ್ವಿಕ, ಈ ಕಡೆ ರಾಜಸ ಎರಡೂ ಗುಣಗಳು ಇದ್ದವರಿಗೆ ರಾಜಸರು ಅಂತ ಹೇಳ್ಬೋದು. ಮತ್ಸ್ಯರಿಗೆ ಭೂಮಿ ಅಂದರೆ ಪುಣ್ಯಲೋಕ ಹಾಗೂ ಭೂಲೋಕ, ನರಕ, ಕರ್ಮಾನುಸಾರ ಅವರಿಗೆ ಸ್ವರ್ಗ, ಭೂಲೋಕ, ನರಕಗಳ ವ್ಯವಸ್ಥೆ ಮಾಡಿದಿ. ಹಾಗೆ ಧರ್ಮದಿಂದ ದೂರವಾದವರಿಗೆ ದುರ್ಗತಿಯನ್ನು, ಕೆಟ್ಟ ಸ್ಥಿತಿಯೆಂದು ಅಂದಂತಮಸ್ಸಿಗೆ ಹಾಕಿದೆಯಲ್ಲಪ್ಪ. ಸತ್ಯ ಸಂಕಲ್ಪ ನೀನು, ಸಂಕಲ್ಪ ಯಾವಾಗಲೂ ಸತ್ಯವಾಗಿರುವಂಥ ಹಯವದನ ಎಲ್ಲರಿಗೆ ಸಮವಾಗಿ ನೋಡ್ತೀನಿ ನೀನು. ಅವರ ಜೀವಕ್ಕೆ ಏನು ಕರ್ಮ ಇದ್ದದೋ ಅದರ ಪ್ರಕಾರ ನೀನು ಮಾಡ್ತೀಯ. ಅವನು ಎಲ್ಲ ಜೀವಿಗಳನ್ನು ನ್ಯಾಯದಿಂದ ನೋಡ್ತೀಯಪ್ಪ. ಸಂಪೂರ್ಣ ಸಮಾನ ಭಗವಂತನು ನಮ್ಮಂತಲೇ ಸಾಮಾನ್ಯವಾಗಿ ಇದ್ದು ಎಲ್ಲರನ್ನ ಪೊರೆಯುವವನು ನೀನು ಅಂತ ಹೇಳ್ತಾ ಇದ್ದಾರೆ ತ್ರಿಪುಟ ತಾಳದೊಳಗೆ. ಅದರಿಂದ ದುರ್ಮಾರ್ಗ, ಈ ಕೆಟ್ಟ ದಾರಿಯಲ್ಲಿ ನಡೆಯಬಾರದು. ಆಮೇಲೆ ಮೋಹಗೊಳಿಸುವ ಸ್ತ್ರೀಯರನ್ನು ಆಸಕ್ತಿಯಿಂದ ಮೋಹಕ್ಕೆ ಒಳಗಾಗಬಾರದು. ದುರ್ಮತಗಳ ಮನಕ್ಕೆ, ಕೆಟ್ಟವಾದ ಆಲೋಚನೆಗಳು, ಬೇರೆ ಮತಗಳಿಗೆ
ಅಲ್ಲಿ ಮನಸ್ಸು ಇಟ್ಟುಕೊಳ್ಳಬಾರದು. ಪದ್ಮನಾಭನ ಒಮ್ಮೆ ಮರೆಯದೆ, ಒಂದು ಕ್ಷಣ ಕೂಡ ದೇವರನ್ನು ಮರಿಲಾರ್ದಾಗಿರಬೇಕು. ಪದ್ಮನಾಭನ ಶ್ರೀಹರಿಯನ್ನು ಎಂದಿಗೂ ಮರೆಯಬಾರದು. ಸುದರ್ಶನ ಧರಸಿರಿ ಹಯವದನನ್ನ ಪಾದವನ್ನು ಚಕ್ರಧರಿಯಾದ, ಸುದರ್ಶನ ಧಾರಿಯಾದ ಶ್ರೀ ಹಯವದನನ ಪಾದವನ್ನು ಸದಾ ಆಶ್ರಯವಾಗಿ ಇಟ್ಟುಕೋಬೇಕು. ಅವನ ಪಾದದಲ್ಲೇ ನಮಗೆ ರತಿ ಇರಬೇಕು. ಪದಮ ತೋರಿದ ಈ ಕಮಲದಂಥ ಪಾದಗಳನ್ನು ತೋರಿದ ಗುರು ಮಧ್ವರಾಯರನ್ನು ನಂಬಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಟ್ಟತಾಳದೊಳಗೆ ಅಂತಹ ಆ ಸ್ವಾಮಿ ಎಷ್ಟು ಕರುಣಾಳು ಇದ್ದಾನೆ, ಎಷ್ಟು ದಯಾಹೃದಯನಾಗಿದ್ದಾನೆ ಅಂತ ಆ ಸ್ವಾಮಿಗೆ ಆರಾಧನೆ, ನೀರಾಂಜನವೆತ್ತಿ ನಮ್ಮ ನಾರಾಯಣಗೆ ಪೂಜೆ ಆರತಿ ಮಾಡಿ ನಮ್ಮ ನಾರಾಯಣನಿಗೆ ಭಕ್ತಿಯಿಂದ ಪೂಜೆ ಮತ್ತು ಆರತಿಯನ್ನು ಮಾಡಬೇಕು. ನಾನಾ ವಿಧವಾದ ಶ್ರೇಷ್ಠವಾದ ನೈವೇದ್ಯಗಳನ್ನು ದೇವರಿಗೆ ಅರ್ಪಣೆ ಮಾಡಿ ಅವನು ಭುಂಜಿಸಿದ ಮೇಲೆ, ಅವನ ನೈವೇದ್ಯ ಆದ ಮೇಲೆ ಉಳಿದದ್ದನ್ನು ಪ್ರಸಾದವಾಗಿ ಸೇವಿಸಿ ಸಂತೋಷ ಪಡಬೇಕು. ಶ್ರೀರಮಣ ಲಕ್ಷ್ಮೀಪತಿಯಾದ ಹಯವದನನ ಚರಿತೆಯನ್ನು ಕೇಳ್ತಾ ಇರಬೇಕು. ಏಕಾಗ್ರತೆಯಿಂದ ಸ್ತುತಿಸಿ ಸಂತೋಷದಿಂದ ಇರಬೇಕು. ತಾರತಮ್ಯವನ್ನು ಹೇಳು, ಆಚರಣೆ ಮಾಡು, ತಿಳ್ಕೊ. ತಾರತಮ್ಯವನ್ನು ತಿಳ್ಕೋಬೇಕು. ದೇವರು ಮತ್ತು ಜೀವಿಗಳ ತಾರತಮ್ಯಗಳು, ಎಲ್ಲ ದೇವತೆಗಳು, ಕಕ್ಷಗಳು ಎಲ್ಲ ತಿಳ್ಕೊಂಡು ಸರಿಯಾಗಿ ತಿಳಿದು ಧರ್ಮವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆದಿತಾಳದೊಳಗೆ ಪರಮವೈಷ್ಣವ ಗುರುಗಳ ಪಾದಕ್ಕೆರಗು ನೀ. ಪರಮವೈಷ್ಣವರ ಶ್ರೇಷ್ಠ ವಿಷ್ಣು ಭಕ್ತರಾದ ಆಚಾರ್ಯರ ಪಾದಕ್ಕೆ ಎರಗು ನೀನು. ಶ್ರೇಷ್ಠ ವೈಷ್ಣವ ಗುರುಗಳಾದ ಶ್ರೀಮದಾಚಾರ್ಯ ಪಾದಕ್ಕೆ, ಹಾಗೆ ಎಲ್ಲ ಗುರುಗಳಿಗೆ ನೀನು ನಮಸ್ಕಾರ ಮಾಡಬೇಕು, ಎರಗಬೇಕು. ಪುರಾಣ ಶಾಸ್ತ್ರಗಳನ್ನಿರುತ್ತಾ ಕೇಳುತ್ತಲಿರು. ಧಾರ್ಮಿಕ ಪುರಾಣಗಳು, ಶಾಸ್ತ್ರಗಳು ಎಲ್ಲದನ್ನು ಸದಾ ನೀನು ಕೇಳ್ತಾ ಇರಬೇಕು. ಒಂದು ಸರಿ ನಾನು ಕೇಳಿದ್ದೀನಿ ಅಂತಲ್ಲ, ಇದು ಜ್ಞಾನವನ್ನು ಸದಾ ಕೇಳ್ತಾನೇ ಇರಬೇಕು ಈ ಶಾಸ್ತ್ರಗಳನ್ನು. ಹರಿ ಪರದೇವತೆ ಎಂಬ ಜ್ಞಾನ ಹರಿಯೇ ಸರ್ವೋತ್ತಮ, ಅವನೇ ಎಲ್ಲರಿಗಿಂತ ದೊಡ್ಡವನು ಎಂಬೋ ಅರಿವು ಅದು ನಮ್ಮ ಮನಸ್ಸಿಗೆ ಯಾವಾಗಲೂ ಬರಬೇಕು. ಅದೇನು ಬರೀ ಬಾಯಿಲಿಂದ ದೇವರು ದೊಡ್ಡವರು ಅಂತ ಹೇಳೋದಲ್ಲ. ಏನು ದೇವರು ದೊಡ್ಡವರು, ಅವನೇ ಪರದೇವತಿ ಅಂತಂದರೆ ಅರ್ಥ ಏನು ಅಂದರೆ, ಅವನು ಮಾಡಿಸಿದರೆ ನಾನು ಮಾಡಬಲ್ಲೆ ಎಂಬುದನ್ನು ನಾವು ತಿಳ್ಕೋಬೇಕು. ನಾವು ಒಂದು ಕ್ಷಣ, ಆ ಕ್ಷಣ ಕೂಡ ಒಂದು ಕೈಲಿಂದ ಒಂದು ಉಗುರು ಕೈ ಒಂದು ಬೊಟ್ಟು ಕದಲಿಸ್ಬೇಕಂದ್ರೆ ಕೂಡ ಆ ಸ್ವಾಮಿ ಒಳಗೆ ನಿಂತು ಮಾಡಿಸಿದ್ರೇ ಮಾಡೋದು. ಅದು ತಿಳ್ಕೊಂಡ್ರೆ ಅವನು ಸರ್ವೋತ್ತಮ ಎಂಬುದು ತಿಳ್ಕೊಂಡಂಗೆ. ಅಷ್ಟು ಅರಿವು ನಮಗೆ ಬರಬೇಕು. ಸರ್ವೋತ್ತಮ ಸ್ವಾಮಿ ಎಂಬೋ ಅರಿವು ನಮಗೆ ಬಂದು ಅವಾಗೇ ಜ್ಞಾನ ಬೆಳೆಸ್ತದ. ಧರೆಯೊಳು ಚರಿಸುತ್ತಿರು ಜೀವ, ಆ ಥರ ತಿಳ್ಕೊಂಡು ಈ ವಿಷ್ಣು ಸರ್ವೋತ್ತಮತ್ವ, ಹಾಗೆ ಇದು ತಾರತಮ್ಯ, ಹಾಗೆ ಪಂಚಭೇದಗಳು, ಇದನ್ನೆಲ್ಲ ತಿಳ್ಕೊಂಡು ಈ ಭೂಮಿ ಮೇಲೆ ಇರು ನೀನು ಅಂತ ಹೇಳ್ತಾ ಇದ್ದಾರೆ. ಪರಮ ಕರುಣಿಸಿರಿ ಹಯವದನ ಈ ಪರಿಯಲ್ಲಿ ಸ್ಮರಿಸುವನು. ಈ ಪರಿಯಲ್ಲಿ ನಾವು ಸ್ಮರಿಸಿದರೆ ಹಯವದನ ಏನು ಮಾಡ್ತಾನೆ, ನಮ್ಮನ್ನು ಪೊರಿತಾನೆ, ಸಂದೇಹವೇ ಇಲ್ಲ. ಅದಕ್ಕೆ ನಮ್ಮನ್ನು ಕಾಪಾಡ್ತಾನೆ. ಈ ಥರ ನಾವು ನಿತ್ಯ ಸ್ವಾಮಿ ಮಾಡಿಸ್ತಾನೆ, ಅವನ್ನೇ ಒಳಗೆ ನಿಂತು ಮಾಡಿಸುವವನು, ಅವನ್ನೇ ನಮ್ಮ ಪ್ರತಿಯೊಂದು ಮಾಡಿಸುವವನು, ಅವನು ಸರ್ವೋತ್ತಮ, ಅವನು ಸಂಪೂರ್ಣ. ಇದನ್ನು ತಿಳ್ಕೊಂಡು, ಹಾಗೆ ತಾರತಮ್ಯ ಭೇದ, ಪಂಚಭೇದಗಳನ್ನು ತಿಳ್ಕೊಂಡು ಅರಿತು ಕ್ಷಣಕ್ಕೆ ತಿಳ್ಕೊತಾ ಇದ್ದು ಅದನ್ನು ಅನುಸಂಧಾನಕ್ಕೆ ಇಟ್ಟರೆ ನಮ್ಮನ್ನು ಕಾಪಾಡ್ತಾನೆ. ಅದರೊಳಗೆ ಯಾವ ಸಂದೇಹ ಇಲ್ಲ, ಅನುಮಾನ ಇಲ್ಲ, ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಾಕು ಸಂಸಾರ ಸಂಕಟಗಳನ್ನೆಲ್ಲ, ಈ ಸಂಸಾರದ ಎಲ್ಲ ದುಃಖಗಳು ಸಾಕಪ್ಪ ಹಯವದನ, ಈ ಸಂಸಾರ ಸಂಕಟಗಳನ್ನು ದೂರ ಮಾಡು, ನೂಕಿಬಿಡು, ನನ್ನ ಒಲಿ, ನನ್ನ ಕಾಪಾಡು, ನಿನ್ನ ಕೃಪೆಯಿಂದ ನನ್ನ ಕಾಪಾಡು ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಸ್ಮರಣೆ ಮಾತ್ರವೇ, ಸ್ವಾಮಿಯ ಸ್ಮರಣೆ, ಹಯವದನನ ಸ್ಮರಣೆ ಅಂದರೆ ಹಯಗ್ರೀವರೂಪಿಯ ಪರಮಾತ್ಮನ ಸ್ಮರಣೆ, ನಮ್ಮ ಶ್ರೀಹರಿಯ ಸ್ಮರಣೆ ಮಾತ್ರ ಮಾಡ್ತಾ ಇದ್ದರೆ ಈ ಸಂಸಾರ ದುಃಖದಲ್ಲಿಂದ ಪಾರು ಮಾಡುವ ಮಾರ್ಗ ಅವನೇ ತೋರಿಸಿಕೊಡ್ತಾನೆ. ಅದು ಮಾಡ್ತಾ ಇದ್ದಾಗೆ ಆ ಮಾರ್ಗ ಅದೇ ಬರ್ತದ, ಈ ಸಂಸಾರದಲ್ಲಿಂದ ಹೊರಗೆ ನಮ್ಮನ್ನು ಹಾಕ್ತಾನೆ ಆ ಸ್ವಾಮಿ ಅಂಥೇಳಿ
ಇಲ್ಲಿ ವಾದಿರಾಜ ತೀರ್ಥರು ಹೇಳ್ತಾ ಇದ್ದಾರೆ. ಇಲ್ಲಿ ನನ್ನ ಜೀವನ ಯೋಕ್ತಿಗೆ ನನ್ನ ಒಳಗೆ ನಿಂತು ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ.